ಬೆಳಗಾವಿಯ ಬೈಲಹೊಂಗಲದಲ್ಲಿ ಎಸ್ಸಿ ಎಸ್ಟಿ ಗಲಾಟೆ ನಡೆದಿದೆ. ಎಸ್ಟಿ ಯುವಕರಿಂದ ಎಸ್ಸಿ ವ್ಯಕ್ತಿಯ ಮೇಲೆ ಹಲ್ಲೆಯಾಗಿದೆ. ಬೈಲಹೊಂಗಲದಲ್ಲಿ ವಾಲ್ಮೀಕಿ ಭವನ ನಿರ್ಮಾಣ ವಿರೋಧಿಸಿದ್ದಕ್ಕೆ ಹಲ್ಲೆಯಾಗಿದೆ. ಮನೆಗೆ ನುಗ್ಗಿ ಧ್ವಂಸ ಮಾಡಿದ್ದಾರೆ ವಾಲ್ಮೀಕಿ ಜನಾಂಗದ ಯುವಕರು. ಪರಿಶಿಷ್ಟ ಜಾತಿಯ ಸದಾಶಿವ ಭಜಂತ್ರಿ ಕುಟುಂಬದ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಕಲ್ಲು ಕಟ್ಟಿಗೆಯಿಂದ ಹೊಡೆದು ಬಾಗಿಲು ಮುರಿದು ಹಲ್ಲೆಯನ್ನ ಮಾಡಿದ್ದಾರೆ. ಮಹಿಳೆ ಅನ್ನೋದನ್ನ ಲೆಕ್ಕಿಸದೆ ಅವಾಚ್ಯ ಬೈಗುಳಗಳನ್ನು ಬೈದಿದ್ದಾರೆ. ಇನ್ನು ಸ್ಥಳಕ್ಕೆ ಈಗಾಗಲೇ ಎಸ್ಪಿ ಕೆ ರಾಮರಾಜನ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಸದ್ಯ ಬೂದಿ ಮುಚ್ಚಿದ ಕೆಂಡದಂತಿದೆ ದೇಶನೂರು ಗ್ರಾಮ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇರಬಹುದು. ಮನೆಯ ಮೇಲ್ಛಾವಣಿ ಯಾವ ರೀತಿ ಕಿತ್ತು ಹಾಕಿದ್ದಾರೆ, ಒಡೆದು ಹಾಕಿದ್ದಾರೆ ಅಂತ. ವಾಲ್ಮೀಕಿ ಭವನ ನಿರ್ಮಾಣದ ವಿಚಾರಕ್ಕೆ ಎರಡು ಸಮುದಾಯಗಳ ನಡುವೆ ನಡೆದಂತಹ ಗಲಾಟೆಯಲ್ಲಿ ಇಡೀ ಮನೆಗೆ ಧ್ವಂಸವಾಗಿದೆ. ದಲಿತ ಸಮುದಾಯದ ಸದಾಶಿವ ಭಜಂತ್ರಿ ಕುಟುಂಬದವರ ಮೇಲೆ ಈ ರೀತಿಯಾಗಿ ಹಲ್ಲೆಯನ್ನು ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ದೇಶನೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಮನೆಯ ಮೇಲೆ ಅಂದರೆ ಮೇಲ್ಛಾವಣಿಯ ಕಿಡಿಗೇಡಿಗಳಿಂದ ಕಲ್ಲು ತೂರಾಟ ಕೂಡ ನಡೆದಿದೆ. ಮನೆಯ ಒಳಭಾಗದಲ್ಲಿದ್ದಂಥ ಎಲ್ಲ ವಸ್ತುಗಳ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದೆ. ಕಲ್ಲೆಸೆದು ಶೌಚಾಲಯ, ಮನೆ, ಮಾಳಿಗೆ ಎಲ್ಲವನ್ನ ಧ್ವಂಸ ಮಾಡಿದ್ದಾರೆ ಕಿಡಿಗೇಡಿಗಳು. ಭವನದ ನಿರ್ಮಾಣದ ಜಾಗ ಸರ್ವೆಗೆ ಬಂದಿದ್ದಂತಹ ಎಸ್ಟಿ ಸಮುದಾಯದ ಯುವಕರು ಇದೇ ಸಂದರ್ಭದಲ್ಲಿ ಕುಟುಂಬ ವಿರೋಧವನ್ನು ಮಾಡಿರುತ್ತೆ. ಹಾಗಾಗಿ ಈ ರೀತಿ ಹಲ್ಲೆಯನ್ನು ಮಾಡಲಾಗಿದೆ. ನೈಸರ್ಗಿಕ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುವ ದೇಚನೂರು ಗ್ರಾಮದಲ್ಲಿ ಒಂದು ವಾಲ್ಮೀಕಿ ಸ್ಟ್ಯಾಚು ಇದೆ. ಅಲ್ಲಿ ವಾಲ್ಮೀಕಿ ಭವನ ಕಟ್ಟೋಣ ಅಂದ್ರೆ ಹೋಗಿ ಲೋಕಲ್ ಲೀಡರ್ಸ್ ಸರ್ವೆ ಮಾಡೋ ಸಂದರ್ಭದಲ್ಲಿ ಕಲ್ತೂರಾಟ ಆಗಿರೋದಾಗಿ ನಮಗೆ ಕಂಪ್ಲೇಂಟ್ ಬಂತು. ಕಂಪ್ಲೇಂಟ್ ಬಂದಾದ ಮೇಲೆ ಇಲ್ಲಿ ಸ್ಥಳಕ್ಕೆ ಬಂದಿದ್ದೀನಿ. ಸ್ಥಳ ಪರಿಶೀಲನೆ ಮತ್ತು ವಿಚಾರಣೆ ಲೋಕಲ್ ಲೀಡರ್ಸ್ ಜೊತೆ ಮಾತಾಡಿ ಏನು ನಡೀತಾ ಇದೆ, ಏನಕ್ಕಾಗಿದೆ ಅಂದರೆ ವಿಚಾರಣೆ ನಡೀತಾ ಇದೆ. ಸೊ ಕಂಪ್ಲೇಂಟ್ ತೊಗೊಂಡು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ. ನೈಸರ್ಗಿಕ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುವ ದೇಚನೂರು ಗ್ರಾಮದಲ್ಲಿ ಒಂದು ವಾಲ್ಮೀಕಿ ಸ್ಟ್ಯಾಚು